ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನನ್ನ ಫಸ್ಟ್ ವ್ಲಾಗಲ್ಲಿ ನೋಡ್ದಂಗೆ ನಾನು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಅದರಲ್ಲೇ ನಾನು ಹೇಳಿದ್ದೆ ಏನಂತ ಅಂದರೆ ನೆಕ್ಸ್ಟ್ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ. ಅದೇನೆಂದರೆ ನಮ್ಮ ದೊಡ್ಡಪ್ಪನ ಮಗಳದು ಆರತಿ ಫಂಕ್ಷನ್ ಅಂತ. ಸೊ ಅದೆಲ್ಲ ಹೇಗಿತ್ತು, ನಾವೇನೆಲ್ಲ ಮಾಡಿದ್ವಿ, ಪ್ರಿಪ್ರೇಷನ್ಸ್ ಯಾವ ಥರ ಇತ್ತು, ಫಂಕ್ಷನ್ಸ್ ಯಾವ ಥರ ಆಯಿತು, ಅದಾದಮೇಲೆ ಏನೇನು ಪ್ಲ್ಯಾನ್ಸ್ ಇತ್ತು, ಏನೇನಾಯಿತು ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಫಂಕ್ಷನ್ ಇದ್ದಿದ್ದು ಭಾನುವಾರ ಆಗಿದ್ದರಿಂದ ಶನಿವಾರ ಎಲ್ಲ ಪ್ರಿಪ್ರೇಷನ್ಸ್ನ ನಾವು ಆಗಲೇ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ವಿ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ ಅಂತ ಗೊತ್ತಾಗದೆ ಇದ್ದಿದ್ದ ಕಾರಣ ನಾವು ಒಂದು ಸ್ಮಾರ್ಟ್ ಮೂವ್ ನಾವೇನು ಮಾಡಿದ್ದಂದರೆ ಚೌಟ್ರಿಯಲ್ಲಿ ಇಟ್ಟಿದ್ರು ಫಂಕ್ಷನ್ನು. ಸೊ ನಮಗೆ ತುಂಬ ಹೆಲ್ಪ್ ಆಯಿತು ಅದು. ಯಾಕಂದರೆ ಮಾರನೇ ದಿನ ಸಖತ್ ಮಳೆ ಬಂದುಬಿಡ್ತು. ಆಮೇಲೆ ತುಂಬ ಜನ ಇದ್ದರು. ಅಷ್ಟು ಜನನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಸೊ ನಾನಿಲ್ಲಿ ಫೇಸ್ ಪ್ಯಾಕು ಮತ್ತು ಹೇರ್ ಪ್ಯಾಕ್ ಎಲ್ಲ ಹಾಕ್ಕೊಂಡು ನಾಳೆ ಫಂಕ್ಷನಿಗೆ ರೆಡಿ ಆಗ್ತಾ ಇದ್ದೀನಿ. ಈ ಕಡೆ ನಮ್ಮಮ್ಮ ಕೆಲಸ ಮಾಡು ಅಂದರೆ ಏನಲ್ಲಿ ಕನ್ನಡಿ ಮುಂದೆ ಕೂತ್ಕೊಂಡು ನಾಟಕ ಆಡ್ತಾ ಇದೆಯಾ ಅಂತ ಬೈತಾ ಇದ್ರು. ಆದರೂ ಅವ್ರು ಬೈಯೋದೆಲ್ಲ ಕಾಮನ್ನೇ ಅಂದ್ಕೊಂಡು ನೆಕ್ಸ್ಟು ನೆಲ ಒರೆಸೋಣ ಅಂತ ಒಳಗಡೆ ಹೋದೆ. ಬೇಗ ಪಟ ಅಂತ ನೆಲ ಒರೆಸ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ. ನಾನು ಸ್ನಾನದಿಂದ ಬರೋ ಅಷ್ಟರಲ್ಲಿ ನಮ್ಮಮ್ಮ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದರು. ಶನಿವಾರ ಅಲ್ವಾ, ಪೂಜೆ ಮಾಡಬೇಕಿತ್ತು. ಅದಕ್ಕೆ ಫೈನಲಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ನಾನು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಕೂದಲು ತುಂಬ ಸಾಫ್ಟಾಗಿ ಅನಿಸ್ತಾ ಇತ್ತು. ಆಲೋವೆರಾ ಎಲ್ಲ ಹಾಕ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಡ್ಯಾಂಡ್ರಫು ಆಗಿತ್ತು, ಅದು ಎಲ್ಲ ಹೊರಟೋಗಿತ್ತು. ಇದೆಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ನಾನು ಅಮ್ಮ ಟೌನಿಗೆ ಹೋಗಿದ್ವಿ. ರಾಖಿ ತರಬೇಕಿತ್ತು ಮತ್ತು ಏನೋ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು ಅಂತ. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಹಾಗೆ ಮಳೆನೂ ಫುಲ್ ಜೋರಾಗಿ ಸ್ಟಾರ್ಟ್ ಆಯಿತು. ಹೆಂಗೆ ಬಂತು ಅಂದರೆ ಯಪ್ಪ, ಅಷ್ಟು ಜೋರಾಗಿ ಮಳೆ ನಾನಿದ್ದಾಗ ನಮ್ಮೂರಲ್ಲಿ ಇತ್ತೀಚೆಗೆ ಬಂದಿರೋದು ಅವತ್ತೇ ಅನಿಸುತ್ತೆ. ಅಷ್ಟು ಜೋರಾಗಿ ಬಂತು ಮಳೆ. ಅದೇ ಗ್ಯಾಪಲ್ಲಿ ನಾನು ಹಳೆ ಮನೆ ಹತ್ರ ಹೋದೆ. ನನ್ನ ತಂಗಿಗೆ ಮೆಹಂದಿ ಬಿಡಿಸ್ಬೇಕಿತ್ತು, ಅದೇ ಫಂಕ್ಷನ್ ಇತ್ತಲ್ಲ ಅವಳಿಗೆ ಅಂತ. ಒಂದು ಕೈಗೆ ಮೆಹಂದಿ ಬಿಡಿಸಿದ್ದಾಗಿತ್ತು. ಅಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು ಅಂತ ಎಲ್ಲರೂ ಕುತ್ಕೊಂಡು, ಅದೇ ಫಂಕ್ಷನ್ ಇತ್ತಲ್ಲ ಅವ್ರ ಮನೆ, ನಮ್ಮ ದೊಡ್ಡಪ್ಪ ಅವ್ರ ಮನೆಯಲ್ಲೇ ಊಟ ಮಾಡ್ತಾ ಇದ್ವಿ. ಹೀಗೆ ತುಂಬ ಜನ ಕುತ್ಕೊಂಡು ಊಟ ಮಾಡಿ ತುಂಬ ದಿನ ಆಗೋಗಿತ್ತು. ಅದೊಂಥರ ಖುಷಿ ಅನಿಸ್ತಿತ್ತು. ಈ ಥರ ಆಗಿತ್ತು ಫೈನಲ್ ಮೆಹಂದಿ. ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು. ನಾನು ಬಿಡಿಸಿದ್ದು ತುಂಬ ದಿನ ಆದಮೇಲೆ ಬಿಡಿಸಿದ್ದು. ಫ್ಲೋ ಹೊರಟೋಗಿತ್ತು, ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ನನ್ನ ತಂಗಿ ಕುತ್ಕೊಂಡು ನಮ್ಮ ಅನು ಅಕ್ಕಗೆ ಮೆಹಂದಿ ಆಗ್ತಾಯಿದ್ಲು. ಎಲ್ಲರೂ ಮಹಾನಟಿ ಅದು ಇದು ಅಂತ ಪ್ರೋಗ್ರಾಮ್ಸ್ಗಳು ನೋಡಿಕೊಂಡು ಹಾಗೆ ಕುತ್ಕೊಂಡು ಊಟ ಮಾಡಿ ಮೆಹಂದಿ ಎಲ್ಲ ಬಿಡಿಸಿ ಎಲ್ಲ ಪ್ರಿಪ್ರೇಷನ್ಸ್ ಫೈನಲಿ ಕಂಪ್ಲೀಟ್ ಆಯಿತು. ಮಾರನೇ ದಿನ ಬೆಳಗ್ಗೆ ಎದ್ದು ಫಂಕ್ಷನ್ ಏನು ನಡೆಯುತ್ತೆ ಆ ಚೌಟ್ರಿ ಹತ್ರ ನಾನು ನನ್ನ ತಂಗಿ ಹೋಗೋಣ ಅಂತ ಹೊರಟ್ವಿ. ಯಾಕಂದರೆ ಅಪ್ಪ ಫೋನ್ ಮಾಡಿ ಯಾಕೋ ಗಾಡಿ ಬೇಕು ಅಂತೇಳಿ TVS ತೊಗೊಂಡು ಬಾ ಅಂತ ಫೋನ್ ಮಾಡಿದರು. ಅದಕ್ಕೆ ಹೊರಟಿದ್ವಿ ನಾನು ನನ್ನ ತಂಗಿ. ಚೌಟ್ರಿಯಲ್ಲಿ ಆಲ್ರೆಡಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು, ಫ್ಲವರ್ ಡೆಕೋರೇಷನ್ಸ್ ಎಲ್ಲ. ಬಟ್ ಚೇರ್ ಒಂದು ಜೋಡಿಸ್ಬೇಕಿತ್ತು ಅಷ್ಟೇ. ಅವರು ಜೋಡಿಸ್ತೀವಿ ಅಂತ ಅಲ್ಲಿ ಆಚೆ ಕಡೆಯಿಂದ ಚೇರ್ ತೊಗೊಂಬಂದು ಹಾಕ್ಕೊತಾ ಇದ್ರು. ಅಪ್ಪ ಕಾಲ್ ಮಾಡಿದ್ರಿಂದ ನಾವು ಸೀದಾ ಚೌಟ್ರಿ ಹತ್ರ ಹೋದ್ವಿ. ನಮ್ಮ ಅತ್ತೆ ಬಂದಿದ್ರಂತೆ ಬಸ್ ಸ್ಟ್ಯಾಂಡ್ಗೆ. ಅವ್ರನ್ನ ಕರ್ಕೊಂಡು ಬರೋಕ್ಕೋಸ್ಕರ ಗಾಡಿ ಬೇಕಿತ್ತು, ಏನೋ ಲಗೇಜ್ ಜಾಸ್ತಿ ಇತ್ತು ಅಂತ. ಬರೋದೊಂದು 5 ಮಿನಿಟ್ಸ್ ಲೇಟ್ ಆಗುತ್ತೆ ಅಂದರು. ಅದೇ ಗ್ಯಾಪಲ್ಲಿ ನಾವು ತಿಂಡಿ ತಿನ್ಕೊಂಡ್ವಿ. ಈ ಕಡೆ ಆಗಲೇ ನಮ್ಮ ಅತ್ತೆದಿರೆಲ್ಲ ಬಂದು ರೆಡಿ ಮಾಡ್ಕೊತಾ ಇದ್ರು. ಟೇಬಲ್ ಮೇಲೆ ಏನೇನೋ ಇಡಬೇಕಲ್ಲ ಪ್ಲೇಟ್ಸಲ್ಲಿ, ಅದೆಲ್ಲನೂ. ನಮ್ಮ ದೊಡ್ಡಮ್ಮ ಬಂದು ಅವಳಿಗೆ ಯಾವುದ್ಯಾವುದು ಸೀರೆ ಫಸ್ಟ್ ಹಾಕೋದು ಯಾವುದು, ನೆಕ್ಸ್ಟ್ ಡ್ರೆಸ್ ಯಾವ್ದು ಹಾಕೋದು, ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ರು. ನಾವು ರೆಡಿ ಮಾಡೋಕ್ಕೆ ಅಂತ ಕುತ್ಕೊಂಡ್ವಿ ಅವಳನ್ನ. ಈ ಕಡೆ ನಮ್ಮ ದೊಡ್ಡಮ್ಮನೂ ರೆಡಿ ಆಗ್ತಾಯಿದ್ರು, ನಮ್ಮ ಅತ್ತೆನೂ ಇವಳನ್ನ ರೆಡಿ ಮಾಡ್ತಾಯಿದ್ರು. ಇವಳು ಅದು ಹೆಂಗೆ ಮೇಕಪ್ ಮಾಡಿಸ್ಕೊತಾಳೆ ಅಷ್ಟೊತ್ತು ಕೂತ್ಕೊಂಡು ಅಂತಲೇ ಯೋಚನೆ ಆಗಿತ್ತು. ಯಾಕಂದರೆ 1 ಸೆಕೆಂಡು ಕೂತಿತ್ತಲ್ಲಿ ಕೂರಲ್ಲ ಅವಳು. ಹೇರ್ ಸ್ಟೈಲ್ ಒಂದು ನಾನು ಮಾಡಿದ್ದೆ, ಇನ್ನು ಮೇಕಪ್ ಎಲ್ಲ ನಮ್ಮ ಅತ್ತೆ ಮಾಡಿದ್ರು. ನೆಕ್ಸ್ಟ್ ಈ ಕಡೆ ನೋಡಿದ್ರೆ ಚೇರೆಲ್ಲ ಅರೇಂಜ್ ಆಗಿತ್ತು. ಅಲ್ಲೇ ಸ್ವಲ್ಪ ಜನ ಬರೋರು ಬಂದಿದ್ದರು. ನೋಡ್ತಾ ಹಾಗೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗೇ ಬಿಡ್ತು. ಜನನೂ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆಗೇ ಹೋದರು. ನಮಗಂತೂ ರೆಡಿ ಆಗೋಕ್ಕೆ ಟೈಮೇ ಸಿಗಲಿಲ್ಲ. ಸಿಕ್ಕಿದ ಟೈಮಲ್ಲಿ ಹಂಗೋ ಹಿಂಗೋ ಒಂಥರ ರೆಡಿ ಆಗಿದ್ವಿ ಅಂತೂ ಇಂತೂ. ಅವಳಿಗೆ ಅಂತ ನಾವು ಏನು ತಂದಿದ್ವಿ ಗಿಫ್ಟು, ಅದನ್ನ ಅವಳ ಕೈಲಿ ಕೊಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ಫ್ಯಾಮಿಲಿ ಫೋಟೋಸು, ನಮಗೆ ಸಿಂಗಲ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ಇವಳು ನನ್ನ ಕಸಿನ್, ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಎಲ್ಲ. ತುಂಬ ವರ್ಷ ಆದಮೇಲೆ ಸಿಗ್ತಾ ಇದ್ದೀವಿ ನಾವು ಈ ಥರ. ಅಂದರೆ ಲಾಸ್ಟ್ ಒಂದು ಫಂಕ್ಷನಲ್ಲಿ ಸಿಕ್ಕಿದ್ವಿ ಅಷ್ಟೇ. ಅದಾದಮೇಲೆ ತುಂಬ ತಿಂಗಳಾದ್ಮೇಲೆ ಸಿಗ್ತಾ ಇರೋದು ಇವಾಗ. ತುಂಬ ಖುಷಿ ಇತ್ತು ಇವ್ರ ಜೊತೆ ಎಲ್ಲ ಕುತ್ಕೊಂಡು ಹಿಂಗೆ ಮಜಾ ಮಾಡೋಕ್ಕೆ ಮತ್ತೆ ಟೈಮ್ ಸಿಕ್ತು ಅಂತ. ನಾವೆಲ್ಲ ಊಟಕ್ಕೆ ಬರೋ ಅಷ್ಟರಲ್ಲಿ ನಾನು ಹೇಳ್ದಂಗೆ ಆಗಲೇ ಲಾಸ್ಟ್ ಪಂಕ್ತಿ ಊಟಕ್ಕೆ ಕೂತಿದ್ದು. ಆಮೇಲೆ ನಮ್ಮ ಅಣ್ಣ ಬಂದು ಇನ್ನೊಂಚೂರು ಏನಾರು ಬೇಕಾದರೆ ಹಾಕಿಸ್ಕೊ ಅಂತ ಹಿಂಗೆ ತಮಾಷೆ ಮಾಡ್ತಾಯಿದ್ದ. ಅದಾದಮೇಲೆ ನೋಡಿದ್ರೆ ಫಂಕ್ಷನ್ ಮುಗ್ದೇ ಹೋಗಿತ್ತು. ಆಗಲೇ ನನ್ನ ತಂಗಿ, ನಮ್ಮ ದೊಡ್ಡಮ್ಮನೂ ಲಾಸ್ಟ್ಗೆ ಊಟಕ್ಕೆ ಬಂದು ಕೂತಿದ್ರು. ಆಗಲೇ ನಮ್ಮ ಅಕ್ಕ ಮತ್ತು ನಮ್ಮ ಭಾವನಂಗೆ ನಾನು ಯಾವಾಗ ವೀಡಿಯೋ ಆನ್ ಮಾಡ್ತೀನಿ ಅವಾಗೆಲ್ಲ ಬರೀ ಹಾಯ್ ಅಂತ ಮಾಡೋದೇ ಕೆಲಸ ಆಗಿತ್ತು ಪಾಪ. ಪ್ರತಿ ವರ್ಷ ನಾನು 3 ಜನ ಅಣ್ಣಂದ್ರಿಗೆ ರಾಖಿ ಕಟ್ತೀನಿ. ಅದರಲ್ಲಿ ನೆನ್ನೆ ರಕ್ಷಾಬಂಧನ ಇದ್ದಿದ್ದ ದಿನ ಅಲ್ಲೇ ಇಬ್ಬರಿಗೆ ಕಟ್ಟಿದ್ದೆ. ಇವ್ನು ನೆನ್ನೆ ಫುಲ್ ಬ್ಯುಸಿ, ಅಣ್ಣ ಕೈಗೆ ಸಿಕ್ಕಿಲ್ಲ. ಹಾಗಾಗಿ ಇನ್ನು ಮತ್ತೆ ಲಗೇಜ್ ಇಳಿಸೋದು ಅದು ಇದು ಅಂತ ಮತ್ತೆ ಬ್ಯುಸಿ ಆಗಿಬಿಡ್ತಾನೆ. ಇವಾಗ ಫಂಕ್ಷನ್ ಮುಗ್ದೈತಲ್ಲ ಹೆಂಗೋ ಅಂದ್ಬಿಟ್ಟು ಅವ್ನು ಊಟ ಮಾಡೋವಾಗ್ಲೇ ಹೋಗಿ ರಾಖಿ ಕಟ್ಬಿಟ್ಟೆ.
ರಾಖಿ ಕಟ್ಟಿದ್ದೇನೋ ಕಟ್ಟಿದೆ, ಆದರೆ ರಿಟರ್ನ್ ಗಿಫ್ಟ್ ಏನು ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಗೆ ಸೈಡಲ್ಲಿ ಒಂದು ಆಶೀರ್ವಾದನೂ ತಗೊಂಡು ಈಚೆ ಬಂದೆ. ಬೇರೆ ಊರಿಂದ ಬಂದವರು ಅವ್ರ ಮನೆಗಳಿಗೆ ಸೇರಿದ್ದಾಯಿತು, ಆದರೆ ನಾವು ಇಲ್ಲೇ ಪಕ್ಕದೂರವರೇ ಇನ್ನೂ ಮನೆಗೆ ಹೋಗಿಲ್ಲ, ಯಾಕಂದರೆ ಅಷ್ಟು ಕೆಲಸಗಳಿತ್ತು. ಸೊ ಅವಳಿಗೆ ಬಂದಿದ್ದ ಗಿಫ್ಟೆಲ್ಲ ಇಷ್ಟು ರಾಶಿ ಇತ್ತು, ಅದನ್ನೆಲ್ಲ ಒಂದು ಚೀಲಕ್ಕೆ ಕಟ್ಟಿಟ್ಟಿದ್ರು. ಅದನ್ನು ತಗೊಂಡೋಗೋಕ್ಕೆ ಅಂತ ಕಾರ್ ಬರ್ತಿತ್ತು, ಆ ಕಾರಲ್ಲೇ ನಾವು ಹೋಗೋದಂತ ಪ್ಲ್ಯಾನ್ ಇತ್ತು. ಸೊ ಅಲ್ಲೇ ಭಾಷಣ ಹೊಡ್ಕೊಂಡು ಕೂತಿದ್ವಿ. ಪಟ್ಟಂತ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವೆಲ್ಲ ಹೊರಟಿದ್ದು ಸೂ ಫ್ರಮ್ ಸೋ ಮೂವಿಗೆ, ಅದು ತಿಪ್ಟೂರಿಗೆ. ಹೆಂಗೆ ಸ್ಪೀಡಾಗಿ ಹೋಗ್ತೀವಿ ಅಂದರೂ ತಿಪ್ಟೂರಿಗೆ ಹೋಗೋಕ್ಕೆ ಮಿನಿಮಮ್ ಅಂದರೂ ಅರ್ಧ ಗಂಟೆ ಬೇಕು. ಅಪರೂಪಕ್ಕೆ ಬಂದಿದ್ಲಲ್ಲ ಅಂತ ನಾನು ನನ್ನ ಕಸಿನ್ ಭಾವನನ್ನು ನಮ್ಮ ಮನೇಲೇ ಉಳಿಸ್ಕೊಂಡಿದ್ದೆ. ಅವ್ರ ಅಪ್ಪ ಅಮ್ಮಂಗೆ ಬೇಡ್ಕೊಂಡು ಕೊನೆಗೂ ಅವ್ರು ಬಿಟ್ಟು ಹೋದ್ರು ಅವಳನ್ನ. ಅದೇ ಜೋಶಲ್ಲಿ ಮೂವಿಗೆ ಹೋಗೋಣ ಅಂತ ಹೊರಟ್ವಿ, ಆದರೆ ಆಗಲಿಲ್ಲ. ಯಾಕಂದರೆ ನಾವು ಹೊರಟಾಗಲೇ 5:45 ಶೋ ಇದ್ದಿದ್ದು 6 ಗಂಟೆಗೆ. ನಮ್ಮಣ್ಣ ಚಿಕ್ಕನಾಕ್ನಹಳ್ಳಿವರೆಗೂ ಕರ್ಕೊಂಡೋಗಿ ಮಕ್ಕೆ ಉಕ್ಕೊಂಡು ವಾಪಸ್ ಕರ್ಕೊಂಡು ಬಂದ 9 ಗಂಟೆ ಶೋಗೆ ಹೋಗೋಣ ಅಂತ. ಸಂಜೆ ಮಾಡಿದ್ದ ಅವಾಂತರಕ್ಕೆ ಅವನಾಗಲೇ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದಾಗಿತ್ತು. 9 ಗಂಟೆ ಶೋ ಐತೆ, 8 ಗಂಟೆಗೆ ಎಲ್ಲರೂ ಊಟ ಮಾಡಿ ರೆಡಿ ಇದ್ದರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ನಾನು ಎಲ್ಲಿಗೂ ಕರ್ಕೊಂಡೋಗಲ್ಲ, ಇಲ್ಲೇ ಬಿದ್ದಿರಿ ಅಂತ. ಆ ಬೈಕ್ಗೆ ನಾವೆಲ್ಲ 7:15ಗೆ ಊಟ ಮಾಡೋಕ್ಕಾಗಲೇ ಕೂತಿದ್ದಾಗಿತ್ತು. ಈ ಸುಂದ್ರಿ ಮೆಹಂದಿ ಕೋನ್ ನೋಡಿ ನನಗೂ ಮೆಹಂದಿ ಹಾಕು ಅಂದ್ಲು. ಹಾಗಾಗಿ ಅವಳಿಗೆ ಲೆಫ್ಟ್ ಹ್ಯಾಂಡಿಗೆ ಮೆಹಂದಿ ಹಾಕಿದ್ದೆ, ಆದರೂ ಊಟ ಮಾಡಿಸು ಅಂದ್ಲು. ನಾನು ಇನ್ನೇನು ಮಾಡಲಿ, ಅಪರೂಪಕ್ಕೆ ಬಂದವಳಲ್ವಾ ಅಂದ್ಬಿಟ್ಟು ಊಟ ಮಾಡಿಸ್ತಾ ಕೂತಿದ್ದೆ. ನಾನು ವೀಡಿಯೋ ಮಾಡ್ತಿದ್ದಿದ್ದು ನೋಡಿ ನಮ್ಮಕ್ಕ, ನೀನು ನಮ್ಮೆಲ್ಲರದು ವೀಡಿಯೋ ಮಾಡ್ತೀಯ, ಕೊಡು ನಾನು ನಿಂದು ವೀಡಿಯೋ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡು ವೀಡಿಯೋ ಮಾಡ್ತಿದ್ಲು. ಅವಾಗ ಒಂಥರ ಖುಷಿ ಆಯಿತು. ಊಟ ಎಲ್ಲ ಮುಗಿದ್ಮೇಲೆ ಇನ್ಯಾಕೆ ತಡ ಮಾಡೋದು ಅಂತ ಮೂವಿಗೆಲ್ಲರೂ ಹೊರಟೇ ಬಿಟ್ವಿ. ಗ್ಯಾಪಲ್ಲಿ ಹಂಗೆ ಒಂದು ಅನೌನ್ಸ್ಮೆಂಟ್ ಇದೆ. ಏನಂದರೆ ನಮ್ಮ ಅಣ್ಣಂದು ಒಂದು ಟ್ರಾವೆಲ್ ಕಂಪನಿ ಸ್ಟಾರ್ಟ್ ಆಗಿದೆ, ಆದ್ಯತಾ ಟ್ರಾವೆಲ್ಸ್ ಅಂತ. ಸೊ ನಿಮಗೂ ಟ್ರಾವೆಲಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ನೀವು ಒಳ್ಳೆ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಮಾಡ್ಕೋಬೇಕು ಅಂದರೆ ಚೂಸ್ ಆದ್ಯತಾ ಟ್ರಾವೆಲ್ಸ್. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕೊನೆಗೂ ಫೈನಲಿ ನಾವು ಮೂವಿ ಥಿಯೇಟರ್ ಒಳಗಿದ್ವಿ, ಮೂವಿ ನೋಡಿದ್ವಿ. ಮೂವಿ ಮಾತ್ರ ಮಸ್ತಾಗಿತ್ತು. ಈ ಮೂವಿಗೆ ಬರಬೇಕು ಅಂತ ನಾವು 2 ದಿವಸದಿಂದ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗಿ ಮಳೆ ಕಾರಣದಿಂದ ಕೊನೆಗೂ ಇವತ್ತು ಬಂದು ಮೂವಿ ನೋಡಿದ್ದು ತುಂಬ ಇಷ್ಟ ಆಯಿತು. ಮೂವಿ ಮಾತ್ರ ಸಖತ್ತಾಗಿತ್ತು. ಅದೇ ಖುಷಿಲಿ ವಾಪಸ್ ಹೊರಟ್ರೆ ಇವರೆಲ್ಲ ಆಗಲೇ ಸೋಲ್ಡ್ ಔಟು. ಸೊ ಎಸ್, ಫೈನಲಿ ಇದಾಗಿತ್ತು ನಮ್ಮ ಫಂಕ್ಷನ್, ಏನು ಆರತಿ ಫಂಕ್ಷನ್ನಿನ ವ್ಲಾಗ್. ಸೊ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ವಿಡಿಯೋನ. ಹಾಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ಇವಾಗ ನಂಗೆ ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.